ಸಿದ್ದರಾಮಯ್ಯರಲ್ಲೇ ನಿಮ್ಮಲ್ಲೇ ಇತ್ತಂದರೆ ಬಿ ಜೆ ಪಿನ ಎದುರಿಸ್ಬೋದು. ಇಲ್ಲದಂದ್ರೆ ಬಿ ಜೆ ಪಿಗೆ ನೀವು ಆಹ್ವಾನ ಕೊಟ್ಟಂಗೆ ಬರ್ರಿ ಇಲ್ಲಿದ್ದೀವಿ ನಾವು ತೊಗೊಂಡು ಹೊಡ್ಕೊಂಡು ಹೋಗೋರು ಅಂತೇಳಿ. ಅದೇನೂ ಇರಲಿ, ಯಚೇಂದ್ರವರ ಡಿ ಕೆ ಶಿ ಕೋರಿದ್ರು ನಿಜ, ಅದು ಇದು ಏನೋ ಹೀಗೆ ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಮಗೂ ಅವಕಾಶ ಕೊಡಿ ಎಂದು ಕೋರಿದ್ದು ನಿಜ, ಆದರೆ ಹೈಕಮಾಂಡ್ ಒಪ್ಪಿಲ್ಲ. ಈಗ ನಾಯಕತ್ವ ಬದಲಾವಣೆ ಪರಿಸ್ಥಿತಿ ಇಲ್ಲ ಎಂದು ಹೇಳಿದೆ. ಹೀಗಾಗಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ 5 ವರ್ಷ ಪೂರೈಸುತ್ತಾರೆ ಅಂತೇಳಿ ವಿಧಾನ ಪರಿಷತ್ ಸಿದ್ದರಾಮಯ್ಯ ಹೇಳ್ತಾರೆ. ಇದೆಲ್ಲ ಬೇಕಾಗಿತ್ತಾ ಅಂತೇಳಿ. ಯಾಕೆ ಮತ್ತು ಚರ್ಚೆಗೆ ತೊಗೊಳ್ತಾ ಇದ್ದೀವಪ್ಪ ಅಂತಂದ್ರೆ, ಇವೆಲ್ಲ ಬಿಟ್ಟು ಈಗ ಏನಪ್ಪ ಅಂತಂದ್ರೆ ಇಬ್ಬರು ಹೊಂದಾಣಿಕೆ ಮೇಲೆ ಹೋಗ್ತಾ ಇದ್ದೀವಿ ಅಂತ ಹೇಗೆ ಕೊಟ್ಟಿದ್ದಾರೆ ಒಪ್ಪನ ಇಬ್ಬರು ಹಿರಿಯರು. ಈ ನಡುವೆ ನೀವು ಮೂಗು ತೋರಿಸುವಂಥ ಕೆಲಸ ಏನಾಗಿಬಿಡುತ್ತಪ್ಪ ಅಂದ್ರೆ, ಪಾರ್ಟಿ ಮತ್ತು ಗೊಂದಲ, ಹೈಕಮಾಂಡ್ ಸಹಿತ ಗೊಂದಲ, ಮತ್ತು ಸಹಜ ಅವ್ರಿಗೂ ಬೆಂಬಲಿಗರು ಇದ್ದಾರಿಲ್ಲ, ಏನೂ ಇಲ್ಲ ಅಂತಿಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅವರು ಇಕ್ಬಾಲ್ರು ಅಂತಾರೆ, ಇಲ್ಲ ಜನರು ಡಕ್ಕಿ ಆಗ್ತಂತ ಅವ್ರು ಹೇಳ್ತಾರೆ. ಮತ್ತು ಗೊಂದಲ ಶುರು ಎದ್ದ ತಕ್ಷಣ ಇದಾಗದ ಇದೇ ಕೆಲಸ, ಮತ್ತೊಂದಿಲ್ಲ ಮುಗಿದೊಂದಿಲ್ಲ ಅಂತಾರಲ್ಲ ಕನ್ನಡದಲ್ಲಿ. ಹಾಗೆ ಒಟ್ಟಾರೆಯಾಗಿ ಏನೂ ಆಗಲಿ, ಈ ಯತೀಂದ್ರರ ಮಾತಿನಿಂದಾಗೆ ಪಕ್ಷದಲ್ಲಿ ಒಂದಿಷ್ಟು ಏನಪ್ಪ ಅಂದ್ರೆ ಭಿನ್ನಾಭಿಪ್ರಾಯಗಳು ಬೆಳೀತಾ ಇದ್ದಾವೆ, ಮಾತುಗಳು ಬೆಳೀತಾ ಇದ್ದಾವೆ. ಮಾತಿ ನಿಮ್ಮದಾಗಿ ನುಡಿಯು, ಮಾತಿ ನಿಮ್ಮ ಹಗೆಗೊರೆಯು, ಮಾತಿ ನಿಮ್ಮ ಸರ್ವ ಸಂಪದವು, ಮಾತೇ ಮಾಣಿಕ್ಯ ಸರ್ವಜ್ಞ ಅಂತ. ಮಾಣಿಕ್ಯ ಹೌದು, ಆದರೆ ಯಾವ ಸಂದರ್ಭದಲ್ಲಿ ನಾವು ಮಾತಾಡಿದ್ರೆ ಏನಾಗ್ತದೆ ಅನ್ನೋ ತಿಳುವಳಿಕೆನೂ ಬೇಕಾಗ್ತವೆ. ಆ ದಿಶೆಯಲ್ಲಿ ಇನ್ನೂ ರಾಜಕೀಯವಾಗಿ ಪ್ರಬುದ್ಧ ಆಗಬೇಕಾಗ್ಯದ, ಅದನ್ನೆಲ್ಲ ಕಲಿಬೇಕಾಗ್ಯದ. ನಮ್ಮ ಯತೀಂದ್ರವರು ಕಲಿತಾರ ಅಂತೂ ಅನ್ನಿಸ್ತದೆ. ಏನೋ ಆಗಲಿ, ಡಿ ಕೆ ಶಿವಕುಮಾರ್ ಮಾತ್ರ ಇನ್ನೂ ನಿಂತಿಲ್ಲ. ಅವರು ನಾನು ಇನ್ನೂ ಪ್ರಯತ್ನ ಮಾಡ್ತಾನೆ ಅನ್ನೋದು ಹಾದಿಯಲ್ಲಿದ್ದಾರೆ. ಮೋಸ್ಟ್ಲಿ ಅವ್ರು ಹಾದಿ ಕಠಿಣ ಇರಬಹುದಿಲ್ಲ ಅಂತಲ್ಲ, ಆದರೆ ಕಠಿಣ ಇದ್ದರೂ ಅಸಾಧ್ಯ ಅಂತ ಏನಲ್ಲ. ರಾಜಕೀಯದಲ್ಲಿ ಬೇಕಾದ